ನಮಸ್ಕಾರ ಎಲ್ಲರಿಗೂ. ಇವತ್ತು ಏನು ನಮ್ಮ ಹುಸೇನ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು, ಇವರ ಒಂದು ಮನೆಯಲ್ಲಿ ಏನೇ ಒಂದು ಮಾಸ ಅವರಿಗೆ ತುಂಬ ಪವಿತ್ರವಾದಂಥ ಮಾಸ, ರಂಜಾನ್ ತಿಂಗಳು. ಇಡೀ ದೇಶದಲ್ಲಿ ಕೂಡ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಕೂಡ ಇದು ಪವಿತ್ರವಾದಂತಹ ದಿನ. ಏನು ಈ ದಿನ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇವರು ಇಫ್ತಾರ್ ಕೂಟವನ್ನು ಏರ್ಪಡಿಸಿ ನಮಗೂ ಕೂಡ 2 days ಬ್ಯಾಕ್ ಫೋನ್ ಮಾಡಿದ್ರು, ಇಲ್ಲ ಬರಲೇಬೇಕು ನೀವು ಅಂತೇಳಿ. ನಾನು 2 ಸಲ ಫೋನ್ ಮಾಡ್ಕೊಂಡು ಬಂದೆ ಬರಲೇಬೇಕು ಅಂತೇಳಿ. ತುಂಬ ಖುಷಿ ಆಯಿತು, ಯಾಕಂದರೆ ನನ್ನ ಫೇವ್ರೇಟ್ ಬಿರಿಯಾನಿ. ಸೊ ಒಳ್ಳೆ ಬಿರಿಯಾನಿನ ಕೊಟ್ಟಿದ್ದೀರಾ, ಎಲ್ರಿಗೂ ಕೊಟ್ಟಿದ್ದೀರಾ. ಸೊ ಅದೊಂದು, ಯಾಕಂದರೆ ಅನ್ನ ಕೊಡೋದು ಅನ್ನೋದು ಒಂದು ದೊಡ್ಡ ವಿಷಯ. ಯಾವುದೇ ಧರ್ಮ ಇರಲಿ, ಯಾವುದೇ ಒಂದು ಮತ ಇರಲಿ, ಸೊ ಅನ್ನದಾನ ಅಂತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ಇದನ್ನು ಇವತ್ತು ನೀವು ಮಾಡಿದ್ದೀರಿ. ಯಾಕಂದರೆ ಉಪವಾಸ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನೀವು ಸಾಯಂಕಾಲ ಈ ಒಂದು ಔತಣ ಕೂಟವನ್ನು ಏರ್ಪಡಿಸಿದ್ದೀರಿ. ಆ ಭಗವಂತ ನಿಮ್ಮ ನೆಚ್ಚಿನ ದೇವರು, ಹಾಗೆ ನಮ್ಮ ದೇವರುಗಳು ಎಲ್ಲರಿಗೂ ಕೂಡ ನಿಮಗೊಂದು ಒಳ್ಳೆಯ ಒಂದು ಆಶೀರ್ವಾದ ಕೊಡಲಿ ಅಂತ ಬಯಸ್ತಾ, ಏನು ಸುಮಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇರ್ತೀವಿ. ಹುಸೇನ್ ಅವರದ್ದು ತುಂಬ ಆಕ್ಟಿವ್ ಆಗಿ ಪಾಲ್ಗೊಳ್ತಾ ಇರ್ತಾರೆ ಪ್ರತಿಯೊಂದರಲ್ಲೂ. ಪ್ರತಿಯೊಂದು ವಿಚಾರ ಇರ್ಬೋದು, ಸಮಸ್ಯೆ ಇರ್ಬೋದು, ತಾಲೂಕಿನ ಸಮಸ್ಯೆಗಳ ಬಗ್ಗೆ ತುಂಬ ಚೆನ್ನಾಗಿ ಹೋರಾಟ ಮಾಡ್ತಿರ್ತಾರೆ. ಏನೋ ಒಂದು ಪ್ರಶ್ನೆ ಮಾಡ್ತಿರ್ತಾರೆ. ಅದು ಯುವಕರಲ್ಲಿ ಅದು ಬರಬೇಕು. ಆ್ಯಕ್ಚುಲಿ ಅದು ಬಂದರೆ ಇದು ತುಂಬ ಒಳ್ಳೇದಾಗತ್ತೆ. ಯಾಕಂದ್ರೆ ಪ್ರಶ್ನೆ ಮಾಡೋರೇ ಇಲ್ಲ ಅಂತಂದಾಗ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂತಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಸೊ ಹುಸೇನ್ ರವ್ರನ್ನ ಈ ವಿಷಯದಲ್ಲಿ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ನಿಮ್ಮ ಒಂದು ಜರ್ನಿ ಇನ್ನಷ್ಟು ಮುಂದೆ ಹೋಗಲಿ, ಇನ್ನೂ ಒಳ್ಳೆ ಒಂದು ಸ್ಥಾನಮಾನಗಳನ್ನು ಅಲಂಕರಿಸಿ. ಏನು ತಾಲೂಕು ಅಧ್ಯಕ್ಷರಾಗಿದ್ದೀರಿ, ಹಾಗೆ ನೀವು ಜಿಲ್ಲಾಧ್ಯಕ್ಷರು ಕೂಡ ಆಗಿ ನಮ್ಮ ತಾಲೂಕಿಂದ ರೆಪ್ರೆಸೆಂಟ್ ಮಾಡಿ ಕನ್ನಡ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯಿರಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಹಾಗೂ ರಂಜಾನ್ ಮಾಸದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.